2030ರೊಳಗೆ ಭಾರತದ ಉಕ್ಕು ಬಳಕೆ 192 ಮಿಲಿಯನ್ ಟನ್ಗಳಿಗೆ ಏರಿಕೆಯಾಗಲಿದೆ ಎಂದು ಭಾರತೀಯ ಬಹುಸರಕು ವಿನಿಮಯ ಸಂಸ್ಥೆಯ ವರದಿ ತಿಳಿಸಿದೆ. ಮೂಲಸೌಕರ್ಯ ಮಾತ್ರವಲ್ಲದೆ ಅಧಿಕ ಮೌಲ್ಯದ ಶುದ್ಧ ಉಕ್ಕು ಉತ್ಪಾದನೆ ಮತ್ತು ದರ ನಿರ್ವಹಣೆಗೆ ಸಂಬಂಧಪಟ್ಟ ಚಟುವಟಿಕೆಗಳಿಂದಾಗಿ ಮುಂದಿನ ಹಂತದ ಬೆಳವಣಿಗೆ ಉಂಟಾಗಲಿದೆ ಎಂದು ಹೇಳಿದೆ. 2025ನೇ ಸಾಲಿನಲ್ಲಿ ದೇಶದ ಉಕ್ಕು ಬಳಕೆ 149 ಮಿಲಿಯನ್ ಟನ್ ದಾಖಲಾಗಿದ್ದು 2030ರೊಳಗೆ ಶೇಕಡಾ 6ರಿಂದ 7ರಷ್ಟು ವೃದ್ಧಿ ದಾಖಲಿಸಲಿದೆ. ನಿರ್ಮಾಣ ಮತ್ತು ಮೂಲಸೌಕರ್ಯ ವಲಯದಲ್ಲಿ ಅಧಿಕ ಪ್ರಮಾಣದ ಉಕ್ಕು ಬಳಕೆಯಾಗುತ್ತಿದ್ದು ಸುಮಾರು ಶೇಕಡಾ 59ರಷ್ಟು ಉಕ್ಕು ಬಳಕೆ ಈ ವಲಯಗಳಲ್ಲಿ ಕಂಡುಬರುತ್ತಿದೆ. ದಿನದಿಂದ ದಿನಕ್ಕೆ ನಿರ್ಮಾಣ ಮತ್ತು ಮೂಲಸೌಕರ್ಯ ವಲಯದಲ್ಲಿ ಉಕ್ಕು ಬೇಡಿಕೆ ಹೆಚ್ಚುತ್ತಿದೆ. ಉತ್ತಮ ಗುಣಮಟ್ಟದ ಉಕ್ಕನ್ನು ಭಾರತ ಆಮದು ಮಾಡಿಕೊಳ್ಳುತ್ತಿದ್ದು ಹೆಚ್ಚು ಲಾಭದಾಯಕವಲ್ಲದ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿದೆ. ಈ ವ್ಯತ್ಯಾಸವನ್ನು ಸರಿದೂಗಿಸಲು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಉತ್ಪಾದನೆ ಆಧಾರಿತ ಸಹಾಯಧನ ಯೋಜನೆ ನೆರವು ನೀಡುತ್ತಿದ್ದು ಈ ವಲಯದಲ್ಲಿ 55,000 ಕೋಟಿ ರೂಪಾಯಿ ಹೂಡಿಕೆಯಾಗಿದೆ ಎಂದು ವರದಿಯಲ್ಲಿ ಹೇಳಲಾಗಿದೆ.